ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫೋ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರಿಗೆ ಸ್ನೇಹಿತರೆ, ಏಪ್ರಿಲ್ 2ನೇ ತಾರೀಕಿಂದ ಅಂದರೆ ಹುಣ್ಣಿಮೆಯ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ಹಣಕಾಸಿನಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು. ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಸಾಕಷ್ಟು ಜನರು ಕೇಳ್ತಾ ಇರ್ತೀರಾ ಸ್ನೇಹಿತರೆ, ಹುಣ್ಣಿಮೆಯ ದಿನ ನೀವು ಪರಿಹಾರವನ್ನು ಮಾಡಿ ಅಂತ ಹೇಳ್ತಿರಲ್ಲ, ಹುಣ್ಣಿಮೆಯ ಮಹತ್ವವನ್ನು ತಿಳಿಸಿ ಅಂತ ಕೇಳ್ತಾ ಇರ್ತೀರಾ, ಹುಣ್ಣಿಮೆಯ ಸಮಯವನ್ನು ತಿಳಿಸಿ ಅಂತ ಕೇಳ್ತಿರ್ತೀರಾ. ಕಂಪ್ಲೀಟಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಏನು ಆನ್ಸರ್ನ ಬೇಕು ಅಂತ ನನ್ನಿಂದ ಬಯಸ್ತೀರಾ ಅದನ್ನು ನಿಮಗೆ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ಸೊ ಆ ಕಾರಣದಿಂದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಓಂ ನಮಃ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ, ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋ ಕಡೆ ಗಮನ ಕೊಡ್ತಿರೋಣ. ಹೌದು ಸ್ನೇಹಿತರೆ, ಸಿಂಹರಾಶಿಯವರಿಗೆ ಹುಣ್ಣಿಮೆಯ ದಿನದಿಂದ ಅಂದರೆ ದಹನ ಹುಣ್ಣಿಮೆ ಅಥವಾ ಚೈತ್ರ ಪೂರ್ಣಿಮೆಯ ದಿನದಂದು ಸ್ನೇಹಿತರೆ ಏನೆಲ್ಲ ಮಹತ್ವವನ್ನು ನೋಡಲಿದ್ದೀರಿ ಅಂದರೆ, ಸನಾತನದ ಧರ್ಮದಲ್ಲಿ ಪ್ರತಿ ಹುಣ್ಣಿಮೆಯ ದಿನವೂ ವಿಶೇಷ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಆದರೆ ಚೈತ್ರ ಮಾಸದ ಹುಣ್ಣಿಮೆಯನ್ನು ಅತ್ಯಂತ ಪವಿತ್ರ ಮತ್ತು ಪುಣ್ಯವೆಂದು ಪರಿಗಣಿಸಲಾಗುತ್ತದೆ. ಈ ದಿನಾಂಕವು ಸ್ವಯಂ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಅವಕಾಶಗಳನ್ನು ಒದಗಿಸುವುದಲ್ಲದೆ ದೈವಿಕ ಆಶೀರ್ವಾದಗಳನ್ನು ಪಡೆಯಲು ದೈವಿಕ ಬಾಗಿಲನ್ನು ತೆರೆಯುತ್ತದೆ. ಈ ದಿನ ಚಂದ್ರನು ತನ್ನ ಎಲ್ಲ 16 ಹಂತಗಳಿಂದ ತುಂಬಿದ್ದು ಆಕಾಶದಲ್ಲಿ ಒಳೆಯುತ್ತಾನೆ ಸ್ನೇಹಿತರೆ. ಮನಸ್ಸು, ಭಾವನೆಗಳು ಮತ್ತು ಪ್ರತಿಜ್ಞೆಯಲ್ಲಿ ಸಮತೋಲನವನ್ನು ಸಂಕೇತಿಸುತ್ತಾರೆ ಅಂತಲೇ ಹೇಳಬಹುದು. ಇನ್ನು ಚೈತ್ರ ಪೂರ್ಣಿಮೆಯ ಈ ಪವಿತ್ರ ದಿನವನ್ನು ಭಗವಾನ್ ವಿಷ್ಣು, ಚಂದ್ರದೇವ ಮತ್ತು ವಿಶೇಷವಾಗಿ ಭಗವಾನ್ ಹನುಮಂತನನ್ನು ಪೂಜಿಸಲು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮಾನ್ ಈ ದಿನಾಂಕದಂದು ಕಾಣಿಸಿಕೊಂಡರು. ಈ ದಿನವನ್ನು ಭಕ್ತರಿಗೆ ಭಕ್ತಿ, ಶಕ್ತಿ ಮತ್ತು ಬಜರಂಗ ಬಲಿಗೆ ಸೇವೆಯ ಅದ್ಭುತ ಸಂಗಮವನ್ನಾಗಿ ಮಾಡಿದರು ಎಂದು ಹೇಳಲಾಗುತ್ತದೆ. ಇನ್ನು ನಮ್ಮ ಕ್ಯಾಲೆಂಡರ್ ಪ್ರಕಾರ ಸ್ನೇಹಿತರೆ, 2026 ವರ್ಷದ ಚೈತ್ರ ಪೂರ್ಣಿಮೆ ಹಬ್ಬವನ್ನು ಏಪ್ರಿಲ್ 2ರ ಗುರುವಾರ ಆಚರಿಸಲಾಗುತ್ತದೆ. ಹುಣ್ಣಿಮೆಯ ದಿನಾಂಕ ಬುಧವಾರ ಏಪ್ರಿಲ್ 1ರಂದು ಬೆಳಿಗ್ಗೆ 7:06ಕ್ಕೆ ಪ್ರಾರಂಭವಾಗಿ ಏಪ್ರಿಲ್ 2ರ ಗುರುವಾರ ಬೆಳಿಗ್ಗೆ 7:41ಕ್ಕೆ ಕೊನೆಗೊಳ್ಳುತ್ತದೆ. ಆರೋಹಣದ ಪ್ರಕಾರ ಚೈತ್ರ ಪೂರ್ಣಿಮೆಯನ್ನು ಏಪ್ರಿಲ್ 2ರಂದು ಆಚರಿಸಲಾಗುತ್ತದೆ. ಇನ್ನು ಚೈತ್ರ ಪೂರ್ಣಿಮೆಯ ಆಧ್ಯಾತ್ಮಿಕ ಮಹತ್ವವನ್ನು ತಿಳಿಸೋದಾದರೆ, ಧಾರ್ಮಿಕ ಗ್ರಂಥಗಳು ಚೈತ್ರ ಮಾಸವನ್ನು ಸೃಷ್ಟಿಯ ಆರಂಭವೆಂದು ವಿವರಿಸುತ್ತದೆ. ಇದು ಭಗವಾನ್ ಬ್ರಹ್ಮನೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ನಂಬಲಾಗಿದೆ ಅಂತಲೇ ಹೇಳಬಹುದು. ಈ ತಿಂಗಳಲ್ಲಿ ಮಾಡುವಂತಹ ಜಪ, ತಪಸ್ಸು, ದಾನ ಧರ್ಮ, ಪುಣ್ಯ ಕಾರ್ಯಗಳು ಬಹುಮುಖಿ ಪ್ರತಿಫಲಗಳನ್ನು ನೀಡುತ್ತವೆ ಸ್ನೇಹಿತರೆ. ಪ್ರತಿಯೊಬ್ಬರೂ ಮಾಡಬಹುದು. ಚೈತ್ರ ಪೂರ್ಣಿಮೆಯಂದು ಹನುಮಂತನನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಅವರು ಕಲಿಯುಗದ ಜಾಗೃತ ದೇವತೆಯಾಗಿದ್ದು, ಅವರು ತಮ್ಮ ಭಕ್ತರ ದುಃಖವನ್ನು ನಿವಾರಿಸುತ್ತಾರೆ ಮತ್ತು ಅವರಿಗೆ ಧೈರ್ಯ, ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಒದಗಿಸುತ್ತಾರೆ. ವಿಷ್ಣುವನ್ನು ಪೂಜಿಸುವುದು, ಸತ್ಯನಾರಾಯಣ ವ್ರತ ಕಥೆಯನ್ನು ಪಠಿಸುವುದು ಮತ್ತು ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ರಾತ್ರಿ ದೀಪವನ್ನು ಹಚ್ಚಬೇಕಾದ್ರೆ ಸ್ನೇಹಿತರೆ, ತುಪ್ಪದ ದೀಪವನ್ನು ಹಚ್ಚಿ. ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಮತ್ತು ಮನೆಗೆ ಸಕಾರಾತ್ಮಕ ಶಕ್ತಿ ಬರುತ್ತದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಪೂಜೆ ಪುನಸ್ಕಾರಗಳನ್ನು ಅಚ್ಚುಕಟ್ಟಾಗಿ ಮಾಡಿ. ಚೈತ್ರ ಪೂರ್ಣಿಮೆಯಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ಸ್ನಾನವನ್ನು ಮಾಡಿ. ಸಾಧ್ಯವಾದರೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ, ಇಲ್ಲ ಅಂದರೆ ಸರೋವರದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇಲ್ಲ ನೀವು ಮನೆಯಲ್ಲೇ ಮಾಡ್ತೀವಿ, ನಮಗೆ ಆ ಥರ ಅನುಕೂಲ ಇಲ್ಲ ಅಂದರೆ ಸ್ನೇಹಿತರೆ, ನೀವು ಮಾಡುವಂತಹ ನೀರಿನಲ್ಲಿ 1 ಕಾಳು ಕಲ್ಲುಪ್ಪು ಮತ್ತು ಚಿಟಿಕೆ ಅರಿಶಿಣವನ್ನು ಹಾಕಿ ಮಾಡಿ ಒಳಿತಾಗಲಿದೆ. ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಮತ್ತು ವಿಷ್ಣು, ಚಂದ್ರ ದೇವರು ಮತ್ತು ಹನುಮಂತನನ್ನು ಧ್ಯಾನಿಸಿ. ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸಿ, ಹನುಮಂತನಿಗೆ ಸಿಂಧೂರ, ಮಲ್ಲಿಗೆ, ಎಣ್ಣೆ, ಬೆಲ್ಲ ಮತ್ತು ಬೇಳೆಕಾಳುಗಳನ್ನು ಅರ್ಪಿಸಿ ಹನುಮಾನ್ ಚಾಲಿಸ ಮತ್ತು ಸುಂದರಕಾಂಡವನ್ನು ಪಠಿಸಿ. ಚಂದ್ರ ದೇವರಿಗೆ ಅಗ್ರವನ್ನು ಅರ್ಪಿಸಿ ಸತ್ಯನಾರಾಯಣನ ಕಥೆಯನ್ನು ಕೇಳಿ ಸ್ನೇಹಿತರೆ, ಒಳಿತಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಿ ಸ್ನೇಹಿತರೆ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ.
ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು. ಈ ದಿನದಿಂದ ಸಿಂಹ ರಾಶಿಯವರು ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಅಥವಾ ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ರೂ ಕೂಡ ಅವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಸ್ನೇಹಿತರೆ, ಸಿಂಹ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ. ಏಪ್ರಿಲ್ 2ರಂದು ಸಿಂಹ ರಾಶಿಯವರಿಗೆ ಸವಾಲು ಮತ್ತು ಲಾಭಗಳು ಮಿಶ್ರಣವಾಗಿದೆ ಅಂತಲೇ ಹೇಳ್ಬೋದು. ಸಂಬಂಧಗಳು ಮತ್ತು ಆರೋಗ್ಯಕ್ಕೆ ಒಂದು ಪರೀಕ್ಷೆಯ ಕಾಲ. ನಿಮ್ಮ ಲಾಭದ ಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಗುರುಗ್ರಹದಿಂದ ರಕ್ಷಿಸಲ್ಪಟ್ಟಿದ್ದು ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಆರ್ಥಿಕ ಹರಿವು ಚೆನ್ನಾಗಿದ್ದರೂ ನಿಮ್ಮ ಸಂಬಂಧಗಳ ಮನೆ ಅಂದರೆ 7ನೇ ಮನೆಯಲ್ಲಿ ಮತ್ತು ಆರೋಗ್ಯದ ಮನೆ 8ನೇ ಮನೆಯಲ್ಲಿ ಗ್ರಹಗಳ ತೀವ್ರ ಪ್ರಭಾವಕ್ಕೆ ಒಳಗಾಗಿವೆ. 7ನೇ ಮನೆಯಲ್ಲಿ ಮಂಗಳ ಮತ್ತು ರಾಹು ಸಂಯೋಜನೆಯು ಪಾಲುದಾರಿಕೆಯಲ್ಲಿ ಅಸ್ಥಿರತೆ ತರಬಹುದು. ಸಂಗಾತಿಯು ಆಕ್ರಮಣಕಾರಿಯಾಗಿ ಅಥವಾ ಅಸಮರ್ಥನೀಯವಾಗಿ ವರ್ತಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸಬಹುದು. ಅವರ ಜೊತೆ ಮನಸ್ತಾಪಗಳು, ಸಣ್ಣ ಪುಟ್ಟ ಜಗಳಗಳು ಬರಬಹುದು. ಜೊತೆಗೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯನು ಸ್ನೇಹಿತರೆ ಏಪ್ರಿಲ್ ದ್ವಿತೀಯಾರ್ಧದಲ್ಲಿ ಕಠಿಣವಾದ 9ನೇ ಮನೆಗೆ ಪ್ರವೇಶಿಸಿ ಶನಿಯೊಂದಿಗೆ ಸೇರುತ್ತಾರೆ. ಇದು ಕೆಲಸದ ವೇಗವನ್ನು ಸ್ವಲ್ಪ ತಗ್ಗಿಸುತ್ತದೆ. ಆರೋಗ್ಯದ ಕಡೆಗೆ ಗಮನ ಹರಿಸುವಂತೆ ಸೂಚಿಸುತ್ತದೆ. ಈ ತಿಂಗಳು ಬದುಕುಳಿಯುವಿಕೆಗೆ ಮತ್ತು ತಂತ್ರಗಾರಿಕೆಗೆ ಪ್ರಾಮುಖ್ಯತೆಯನ್ನು ನೀಡಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಹಾಗಿದ್ದರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ತಿಂಗಳಲ್ಲಿ ಪ್ರಮುಖ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯ 8ನೇ ಮನೆಯ ನಂತರ 9ನೇ ಮನೆಗೆ ಸ್ಥಳಾಂತರಗೊಂಡು ಏಪ್ರಿಲ್ ತಿಂಗಳಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಅಹಂಕಾರದ ಸಂಘರ್ಷ, ನಂತರ ಆರೋಗ್ಯದ ಸಮಸ್ಯೆಗಳನ್ನು ಉದ್ಭವಿಸಬಹುದು. ಯಾಕಂದರೆ ಸ್ನೇಹಿತರೆ, ಸೂರ್ಯನ ಸಂಚಾರದ ಸಮಯದಲ್ಲಿ ಶನಿಯ ಸ್ಥಾನಕ್ಕೆ ಹೋಗುವ ಕಾರಣ ಈ ಸಮಸ್ಯೆಗಳು ನಿಮಗೆ ಕಾಡಲಿದೆ. ಇನ್ನು ಗುರು 11ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡಲಿದೆ. ಆರ್ಥಿಕ ಧನಲಾಭ ಮತ್ತು ಹೊಸ ಸಂಪರ್ಕಗಳು ಹೆಚ್ಚಾಗಲಿದೆ. ಇನ್ನು ಶುಕ್ರ 3 ಮತ್ತು 10ನೆಯ ಅಧಿಪತಿ ಅಂತಲೇ ಹೇಳಬಹುದು. 8ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ ಮಾರ್ಚ್ ತಿಂಗಳಿಂದನೂ. ಇದು ಆಕಸ್ಮಿಕ ಧನಲಾಭವನ್ನು ನೀಡಲಿದೆ. ಗುಪ್ತ ವ್ಯವಹಾರಗಳು ಹೆಚ್ಚಾಗಲಿದೆ. ಇನ್ನು ರಾಹು 7ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಗೊಂದಲ, ಅಸಾಂಪ್ರದಾಯಿಕ ಪಾಲುದಾರಿಕೆಯನ್ನು ಸೃಷ್ಟಿಸಲಿದೆ. ಇನ್ನು ಮಂಗಳ ಯೋಗಕಾರಕ ಅಂತಲೇ ಹೇಳಬಹುದು. 8ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ದಾಂಪತ್ಯ ಮತ್ತು ವ್ಯವಹಾರದಲ್ಲಿ ಘರ್ಷಣೆ ಹೆಚ್ಚಾಗಲಿದೆ. ಸ್ನೇಹಿತರೆ, ಸಿಂಹ ರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಈ ತಿಂಗಳಲ್ಲಿ ಹೇಗಿರಲಿದೆ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಪ್ರಭಾವ ಕೂಡ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ವೃತ್ತಿ, ವ್ಯಾಪಾರದ ಬಗ್ಗೆ, ಹಣಕಾಸಿನ ಬಗ್ಗೆ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ, ಕುಟುಂಬದ ಬಗ್ಗೆ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಜೊತೆಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಸಾಕಷ್ಟು ಸ್ನೇಹಿತರೆ ಮೆಸೇಜ್ ಹಾಕಿರ್ತೀರ. ಯಾವ ಕಾರಣ ಅಂತಂದರೆ ನಮ್ಮ ಮಕ್ಕಳು ಸಿಂಹ ರಾಶಿಯವರು ಅವರ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ, ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ ಬರಿತಾ ಇದ್ದಾರೆ ಅನ್ನೋದನ್ನ ಸಾಕಷ್ಟು ಕೇಳಿರ್ತೀರ. ಸೊ ಇದಕ್ಕೆಲ್ಲ ಎಲ್ಲರಿಗೂ ಒಬ್ಬೊಬ್ಬರಾಗಿ ನಾನು ಮೆಸೇಜ್ ಮಾಡೋದಕ್ಕೆ ಆಗೋದಿಲ್ಲ, ಲಾಂಗ್ ಆನ್ಸರ್ನ ನಾನು ತಿಳಿಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲರ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅಂತಂದರೆ ವ್ಯಾಪಾರ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ, ಆರೋಗ್ಯದಲ್ಲಿ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಕಾರಣದಿಂದ ಸ್ನೇಹಿತರೆ ಕಂಪ್ಲೀಟಾಗಿ ಮೊದಲನೇದಾಗಿ ವಿದ್ಯಾಭ್ಯಾಸದ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಇದರಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಸಂಶೋಧನಾ ಕ್ಷೇತ್ರದಲ್ಲಿರುವಂತಹ PhD ಮನೋವಿಜ್ಞಾನ, ಪುರಾತತ್ವಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ತಿಂಗಳು ಅಂತಲೇ ಹೇಳಬಹುದು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ. ಯಾಕಂದರೆ 9ನೇ ಮನೆಯು ರಹಸ್ಯಗಳನ್ನು ಅನ್ವೇಷಿಸಲು ಸಾಥ್ ನೀಡುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಏಕಾಂತದಲ್ಲಿ ಓದುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಆದರೆ ಸಾಮಾನ್ಯ ಪದವಿ ವಿದ್ಯಾರ್ಥಿಗಳಿಗೆ ವಿರೋಧ ಲಿಂಗದವರ ಆಕರ್ಷಣೆ ಅಥವಾ ಆರೋಗ್ಯದ ಏರುಪೇರಿನಿಂದ ಗಮನ ಓದಿನಿಂದ ಹೊರ ಹೋಗಬಹುದು. 5ನೇ ಮನೆಯ ಮೇಲಿರುವಂತಹ ಗುರುವಿನ ದೃಷ್ಟಿಯು ನಿಮ್ಮನ್ನು ಕಾಪಾಡಲಿದ್ದು ಪರಿಶ್ರಮ ಪಟ್ಟರೆ ಮಾತ್ರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗ್ತೀರಾ. ಸೊ ಹಾಗಾಗಿ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ. ಗುರುಗ್ರಹದ ದೃಷ್ಟಿಯಿಂದ ಸ್ನೇಹಿತರೆ ನೀವು ಕಷ್ಟಪಟ್ಟಿದ್ದರೆ ಮಾತ್ರ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ ಎಂದು
ಸೂಚನೆಯನ್ನು ನೀಡುತ್ತಿದೆ. ಇನ್ನು ಶನಿ ಶಿಸ್ತನ್ನು ಬಯಸುವ ಕಾರಣ ಸ್ನೇಹಿತರೆ, ಪ್ರತಿನಿತ್ಯ ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ. ಕಷ್ಟಪಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಇನ್ನು ಮೊದಲೇ ಹೇಳಿರುವ ಹಾಗೆ ಸಂಶೋಧನಾ ಕ್ಷೇತ್ರದಲ್ಲಿರುವಂತಹ PhD ಮನೋವಿಜ್ಞಾನ ಪುರಾತತ್ವ ಶಾಸ್ತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಇದು ಅದ್ಭುತ ತಿಂಗಳು ಅಂತಲೇ ಹೇಳ್ಬೋದು. ಏಪ್ರಿಲ್ 1ರಿಂದನೇ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಮನೋರಂಜನೆ ಕಡೆ ಮತ್ತು ನಿಮ್ಮ ಸ್ನೇಹಿತರ ಬಳಗದ ಕಡೆ ಸ್ವಲ್ಪ ಒಲವನ್ನು ಕಡಿಮೆ ಮಾಡಿ. ಏಕಾಗ್ರತೆ ಆಸಕ್ತಿ ಹೆಚ್ಚಾಗಬೇಕು ಅಂದರೆ ಪ್ರತಿದಿನ 11 ಬಾರಿ ಹನುಮಾನ್ ಚಾಲಿಸವನ್ನು ಓದಿ. ಖಂಡಿತವಾಗಿಯೂ ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಸ್ನೇಹಿತರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಕುಟುಂಬದ ಬಗ್ಗೆ, ವೈಯಕ್ತಿಕ ಜೀವನ, ಪ್ರೇಮ ಜೀವನ ಜೊತೆಗೆ ಸ್ನೇಹಿತರೆ ನಿಮ್ಮ ಕುಟುಂಬದ ಮತ್ತು ಸಂಬಂಧಗಳ ಬಗ್ಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ, ಮನೆಯಲ್ಲಿ ಏನೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ ಅನ್ನೋದನ್ನ ನೋಡೋದಾದರೆ, ದಾಂಪತ್ಯ ಜೀವನದ 7ನೇ ಮನೆಯು ಮಂಗಳ ಮತ್ತು ರಾಹುವಿನ ಪ್ರಭಾವದಿಂದ ತತ್ತರಿಸಿದೆ. ಇದು ಸಂಬಂಧಗಳಲ್ಲಿ ಅಶಾಂತಿ ಸೃಷ್ಟಿಸಬಹುದು. ಸಣ್ಣ ವಿಷಯಗಳಿಗೂ ಕೂಡ ದೊಡ್ಡ ಜಗಳಗಳಾಗಬಹುದು. ತಾಳ್ಮೆಯು ಈ ಸಮಯದಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಸ್ತ್ರ ಅಂತಲೇ ಹೇಳಬಹುದು. ಅವಿವಾಹಿತರಿಗೆ 8ನೇ ಮನೆಯ ಉಚ್ಚ ಶುಕ್ರನು ತೀವ್ರವಾದ ರಹಸ್ಯ ಸಂಬಂಧವನ್ನು ಸೂಚಿಸುತ್ತಾನೆ. ಇದು ಆಕರ್ಷಕವಾಗಿದ್ದರೂ ಜಾಗೃತಿ ಇರಲಿ. ಕುಟುಂಬ ಜೀವನವು ಸಾಮಾನ್ಯವಾಗಿ ಸ್ಥಿರವಾಗಿದ್ದರೂ ಕೂಡ ನಿಮ್ಮ ಕಠಿಣ ಮಾತುಗಳು ಪ್ರೀತಿ ಪಾತ್ರರ ಮನಸ್ಸನ್ನು ನೋಯಿಸಬಹುದು. ಸಾಧ್ಯವಾದಷ್ಟು ಮೌನಕ್ಕೆ ಆದ್ಯತೆಯನ್ನು ನೀಡಿ ಸ್ನೇಹಿತರೆ. ಯಾಕಂದರೆ ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನೋದು ಬಹಳ ಮುಖ್ಯ. ಸಿಂಹ ರಾಶಿಯವರಿಗೆ ಸ್ನೇಹಿತರೆ, ಏಪ್ರಿಲ್ 2ನೇ ತಾರೀಕು ಹುಣ್ಣಿಮೆಯ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಸೊ ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಯಾರಿಗೆ ಸಿಂಹ ರಾಶಿಯವರಿಗೆ ಮದುವೆಯಾಗಿಲ್ಲ ಅಂಥವರಿಗೆ ಕಂಕಣ ಭಾಗ್ಯ ಇದೆ. ಪ್ರೇಮ ಜೀವನವಾಗಲಿ ಸ್ನೇಹಿತರೆ, ವೈಯಕ್ತಿಕ ಜೀವನದಾಗಲಿ ಸಣ್ಣ ಪುಟ್ಟ ಸಂಘರ್ಷಗಳು, ಮಾತು, ವಾದ ವಿವಾದಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತದೆ. ಅದನ್ನು ನಾವು ಹೇಗೆ ಬಗೆಹರಿಸಿಕೊಂಡು ಹೋಗ್ತೀವಿ ಅದು ಬಹಳ ಮುಖ್ಯ. ಆದಷ್ಟು ಮಾತು ಬೆಳ್ಳಿ, ಮೌನ ಬಂಗಾರ. ವಾದ ವಿವಾದವನ್ನು ಮಾಡೋದು ಬಿಟ್ಟು ಮೌನಕ್ಕೆ ಆದಷ್ಟು ಆದ್ಯತೆಯನ್ನು ನೀಡಿ ಸ್ನೇಹಿತರೆ, ಒಳಿತಾಗಲಿದೆ. ನಿಮ್ಮ ದುಡುಕಿನ ನಿರ್ಧಾರಗಳು ಒಳಿತಲ್ಲ. ಇನ್ನು ಸಿಂಹ ರಾಶಿಯ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ, ಏಪ್ರಿಲ್ 1ರಿಂದನೇ ಈ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಆರೋಗ್ಯವೇ ಒಂದು ದೊಡ್ಡ ಕಾಳಜಿ ಅಂತಲೇ ಹೇಳಬಹುದು. ಅತಿಯಾದ ಒತ್ತಡದಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಸಾಕಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯನು ಏಪ್ರಿಲ್ ದ್ವಿತೀಯಾರ್ಧದಲ್ಲಿ 9ನೇ ಮನೆಗೆ ಪ್ರವೇಶಿಸಿ ಶನಿಯೊಂದಿಗೆ ಸೇರುವುದರಿಂದ ಚೈತನ್ಯ ಕಡಿಮೆಯಾಗಬಹುದು. ಬೆನ್ನು ನೋವು, ಸೊಂಟ ನೋವು, ಕಣ್ಣಿನ ಸಮಸ್ಯೆ, ಇನ್ನು ತಲೆನೋವು, ಮೈಗ್ರೇನ್, ದೀರ್ಘಕಾಲದ ಸುಸ್ತಿನಿಂದ ನೀವು ಬಳಲಬಹುದು. ಸ್ನೇಹಿತರೆ, ಸುಸ್ತಿನಿಂದ ಇನ್ನು ಅತಿಯಾಗಿ ಸ್ನೇಹಿತರೆ ಸರಿಯಾದ ಸಮಯಕ್ಕೆ ಊಟವನ್ನು ತಿನ್ನುವುದಿಲ್ಲ, ಆಹಾರ ಸೇವನೆಯನ್ನು ಮಾಡುವುದಿಲ್ಲ. ಇದರಿಂದ ತಲೆನೋವು ಜಾಸ್ತಿ ಆಗಲಿದೆ. ಇನ್ನು ಮೈಗ್ರೇನ್ ಕೂಡ ನಿಮ್ಮನ್ನು ಕಾಡಬಹುದು. ಇನ್ನು ಸುಸ್ತಿನಿಂದ ಸಾಕಷ್ಟು ಬಳಲಬಹುದು. ಸರಿಯಾದ ಸಮಯಕ್ಕೆ ಊಟವನ್ನು ಮಾಡುವುದು, ತಿಂಡಿ ತಿನಿಸುಗಳನ್ನು ತಿನ್ನುವುದು, ತರಕಾರಿಯನ್ನು ತಿನ್ನುವುದು, ಚೆನ್ನಾಗಿ ನೀರನ್ನು ಕುಡಿಯುವುದು ಬಹಳ ಮುಖ್ಯ. ಇನ್ನು ಲಗ್ನದಲ್ಲಿರುವಂತಹ ಕೇತುವು ಮಾನಸಿಕ ಆತಂಕವನ್ನು ಸೃಷ್ಟಿಸಬಹುದು. ಮಂಗಳ ರಾಹು ದೃಷ್ಟಿಯಿಂದ ರಕ್ತದೊತ್ತಡ ಹೆಚ್ಚಾಗಬಹುದು ಅಥವಾ ಸಣ್ಣ ಪುಟ್ಟ ಅಪಘಾತಗಳ ಅಪಾಯವಿದೆ. ಈ ತಿಂಗಳು ಅತಿವೇಗ ವಾಹನ ಚಾಲನೆ ಮತ್ತು ಸಾಹಸ ಕ್ರೀಡೆಗಳಿಂದ ದೂರವಿರುವುದು ಅತ್ಯಂತ ಅವಶ್ಯಕ ಸ್ನೇಹಿತರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಾನು ಯಾವುದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆ ವಿಷಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಸೊ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಪ್ರತಿದಿನ ಹಸಿರು ತರಕಾರಿ, ಹಣ್ಣು, ಹಂಪಲುಗಳನ್ನು ಚೆನ್ನಾಗಿ ತಿನ್ನುವುದು, ನೀರನ್ನು ಚೆನ್ನಾಗಿ ಕುಡಿಯುವುದರಿಂದ ಉಷ್ಣತೆ ಸಮಸ್ಯೆ ಸ್ನೇಹಿತರೆ, ಉಷ್ಣ ಸಮಸ್ಯೆ ನಿಮ್ಮನ್ನು ಕಾಡ್ತಿದ್ರೆ ಅದು ಕಡಿಮೆಯಾಗಲಿದೆ. ಈ ತಾಪಮಾನ ಜಾಸ್ತಿ ಇರುವ ಕಾರಣ ಸ್ನೇಹಿತರೆ ಚೆನ್ನಾಗಿ ನೀರನ್ನು ಕುಡಿಯಿರಿ, ವಾಕಿಂಗನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡಿ. ಇದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ. ಇನ್ನು ಏನೇ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಅವ್ರು ಕೊಡುವಂತಹ ಸಲಹೆಗಳನ್ನು ಫಾಲೋ ಮಾಡಿ, ಒಳಿತಾಗಲಿದೆ. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಆರ್ಥಿಕವಾಗಿ ಇದು ಅಚ್ಚರಿಯ ತಿಂಗಳು. ಹೊರ ನೋಟಕ್ಕೆ ಗೊಂದಲಮಯವಾಗಿ ಕಂಡರೂ 9ನೇ ಮನೆಯ ಶುಕ್ರ ಮತ್ತು 10ನೇ ಮನೆಯ ಗುರು ಸೇರಿ ಸಂಪತ್ತಿನ ದೃಷ್ಟಿಯಿಂದ ಒಂದು ಬಲಿಷ್ಠ ಪ್ರಭಾವವನ್ನು ನೀಡುತ್ತಾರೆ. ನಿರೀಕ್ಷೆ ಇಲ್ಲದ ಮೂಲಗಳಿಂದ ಹಣ ಬರಬಹುದು. ಇದು ಪಿತ್ರಾರ್ಜಿತ ಆಸ್ತಿ, ವಿಮಾ ಪಾಲಿಸಿಯ ಹಣ ಅಥವಾ ಮರೆತು ಹೋದಂತಹ ಬೋನಸ್ ಕೂಡ ಆಗಿರಬಹುದು. ಆದರೆ 9ನೇ ಮನೆಯಲ್ಲಿ ಶನಿ ಇರುವುದರಿಂದ ಹಣವು ಅಧಿಕೃತ ಪ್ರಕ್ರಿಯೆಗಳಲ್ಲಿ ಸಿಲುಕಿಕೊಳ್ಳಬಹುದು ಅಥವಾ ಹಠಾತ್ ವೈದ್ಯಕೀಯ ಖರ್ಚುಗಳಿಗೆ ವ್ಯಯವಾಗಬಹುದು.
ಷೇರು ಮಾರುಕಟ್ಟೆಯಲ್ಲಿ ಹಠಾತ್ ಹೂಡಿಕೆ ಮಾಡಬೇಡಿ. ರಾಹುವಿನ ಪ್ರಭಾವ ಇಲ್ಲದಿದ್ದರೆ ನಷ್ಟದ ಸಂಭವಿಸಬಹುದು. ಸುರಕ್ಷಿತ ಆಸ್ತಿಗಳ ಮೇಲೆ ಗಮನವಿರಲಿ. ಯಾರನ್ನು ಕೂಡ ಅತಿಯಾಗಿ ಕುರುಡರಾಗಿ ನಂಬೇಡಿ. ನಂಬುವಂಥ ಸ್ವಭಾವ ನಿಮ್ಮದು ಅಂತಲೇ ಹೇಳಬಹುದು. ಸೊ ಹಾಗಾಗಿ ಯಾರನ್ನು ಅತಿ ಬೇಗ ನಂಬುವುದು ಹೊಳಿತಲ್ಲ ಸ್ನೇಹಿತರೆ. ಹಣಕಾಸಿನ ವಿಚಾರದಲ್ಲಿ, ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ನಂಬಿ ಸಾಲವನ್ನು ಕೊಡಬೇಡಿ. ಅದು ಹಿಂತಿರುಗಿ ಬರುವುದಿಲ್ಲ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ಏಪ್ರಿಲ್ ತಿಂಗಳು ವೃತ್ತಿ ಜೀವನದಲ್ಲಿ ವಿಚಿತ್ರ ಬದಲಾವಣೆಗಳು ಕಂಡುಬರಬಹುದು. 10ನೇ ಅಧಿಪತಿ ಶುಕ್ರನು ಸ್ನೇಹಿತರೆ 9ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ಹಠಾತ್ ವರ್ಗಾವಣೆ ಅಥವಾ ಕೆಲಸದ ಜವಾಬ್ದಾರಿಯಲ್ಲಿ ಬದಲಾವಣೆಗಳು ಆಗಬಹುದು. ವಿಮೆ, ಸಂಶೋಧನೆ ಅಥವಾ ಆಡಿಟಿಂಗ್ ಕ್ಷೇತ್ರಗಳಲ್ಲಿ ಇರುವವರಿಗೆ ಉತ್ತಮ ಲಾಭ ಸಿಗಲಿದೆ. ಆದರೆ ವ್ಯಾಪಾರ ವ್ಯವಹಾರದಲ್ಲಿ ಪಾಲುದಾರಿಕೆಯ ವಿಷಯದಲ್ಲಿ ಎಚ್ಚರಿಕೆ ಇರಲಿ. 7ನೇ ಮನೆಯಲ್ಲಿ ಮಂಗಳ, ರಾಹುವಿನ ಸಂಯೋಜನೆಯು ಹೊಸ ಒಪ್ಪಂದಗಳಿಗೆ ಶುಭವಾಗಿಲ್ಲ. ಅಸ್ತಿತ್ವದಲ್ಲಿರುವಂತಹ ಪಾಲುದಾರರು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸಲು ಅಥವಾ ವಂಚಿಸಲು ಪ್ರಯತ್ನಿಸಬಹುದು. ಸೊ ಆ ಕಾರಣ ಯಾರನ್ನು ಕೂಡ ನಂಬುವುದಕ್ಕೆ ಹೋಗಬೇಡಿ. ಕಚೇರಿ, ರಾಜಕೀಯ ತೀವ್ರವಾಗಿದ್ದರೂ ಕೂಡ 12ನೇ ಮನೆಯಲ್ಲಿರುವಂತಹ ಗುರುವು ನಿಮ್ಮ ಆದಾಯವನ್ನು ಸ್ಥಿರವಾಗಿರುವಂತೆ ನೋಡಿಕೊಳ್ಳಲಿದ್ದಾರೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಆದರೆ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಇದು ಒಳಿತಾಗುವುದಿಲ್ಲ. ಮೋಸ ಮಾಡುವಂತಹ ಚಾನ್ಸಸ್ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ವಂಚಿಸಬಹುದು ನಿಮ್ಮನ್ನು. ಸೊ ಸ್ನೇಹಿತರೆ, ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. 9ನೇ ಮನೆಯಲ್ಲಿರುವಂತಹ ಗ್ರಹ ತೀವ್ರತೆಯನ್ನು ತಗ್ಗಿಸಲು ಮತ್ತು 8ನೇ ಮನೆಯಲ್ಲಿರುವಂತಹ ಗ್ರಹಗಳ ತೀವ್ರತೆಯನ್ನು ತಗ್ಗಿಸಲು ಈ ಪರಿಹಾರಗಳನ್ನು ತಪ್ಪದೇ ಫಾಲೋ ಮಾಡಬೇಕಾಗುತ್ತದೆ ಸಿಂಹರಾಶಿಯವರು. ಇದು ಹುಣ್ಣಿಮೆ ದಿನನಾದರೂ ಮಾಡ್ಬೋದು, ಅಮಾವಾಸ್ಯೆ ದಿನನಾದರೂ ಮಾಡಬಹುದು, ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವಾಗ ಮಾಡಬೇಕು ಅನ್ನೋಕೆ ಮಾಡಿ ಸ್ನೇಹಿತರೆ. ಹನುಮಾನ್ ಚಾಲಿಸ. ಮಂಗಳವಾರದಂದು ದಾಂಪತ್ಯ ಮನೆಯಲ್ಲಿರುವಂತಹ ಮಂಗಳ ರಾಹುವನ್ನು ಶಾಂತಗೊಳಿಸಲು ಮಂಗಳವಾರದಂದು ಮತ್ತು ಶನಿವಾರದಂದು ಹನುಮಂತನ ಚಾಲಿಸವನ್ನು ಪಠಿಸಿ. ಇನ್ನು ದಾನ ಧರ್ಮದ ಪ್ರಕಾರ ಹೇಳೋದಾದರೆ, ಶನಿವಾರದಂದು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ದಾನ ಮಾಡಿ. ಇದು 8ನೇ ಮನೆಯ ಶನಿಯಿಂದ ಪ್ರಭಾವದಿಂದ ಉಂಟಾಗುವ ಆಕಸ್ಮಿಕ ಅಡೆತಡೆಗಳು, ಸಮಸ್ಯೆಗಳೆಲ್ಲ ತಪ್ಪಿಸುತ್ತದೆ. ಇನ್ನು ಮೌನವ್ರತ. ಸಂಗಾತಿಯೊಂದಿಗೆ, ಕುಟುಂಬದೊಂದಿಗೆ ಮಾತನಾಡುವಾಗ 10 ಬಾರಿ ಯೋಚಿಸಿ ಮಾತನಾಡಿ. ಈ ತಿಂಗಳು ಪ್ರತಿಕ್ರಿಯೆ ನೀಡದಿರುವುದೇ ಉತ್ತಮ ಜಾಣ್ಮೆ ಸ್ನೇಹಿತರೆ. ಇನ್ನು ಸೂರ್ಯ ನಮಸ್ಕಾರ. ರಾಶಿಯ ಅಧಿಪತಿ, ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯನು 9ನೇ ಮನೆಯಲ್ಲಿ ಇರುವುದರಿಂದ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು ಮಂತ್ರವನ್ನು ಜಪಿಸಿ. ಇದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಸಿಂಹರಾಶಿಯವರಿಗೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೇಡಿಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಸೂರ್ಯ ದೇವರಾಯ ನಮಃ, ಓಂ ನಮಃ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಸೂರ್ಯನ ಅನುಗ್ರಹದಿಂದ, ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯನ ಅನುಗ್ರಹದಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.